ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ರೀ. ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಸರ್ ಮಾಡಲ್ ಇದು? ಮಾಡಲ್ 2018 ಸರ್. 2018 ಐತ್ರಿ? ಹೌದು ಸರ್, 2018. ಓಕೆ. ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ? ಓನರ್ ಥರ್ಡ್ ಸರ್. ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ ಅಂದ್ರೆ? ಹೌದು ಸರ್, ಹೌದು. ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ಗಾಡಿ ಓಡಿರೋದು ಕಿಲೋಮೀಟ್ರ್? ಒಂದು ಚಿಲ್ಲರೆ ಉಳಿತು ಸರ್. 1,00,000 ಚಿಲ್ಲರೆ ಹೊಡೈತ್ರಿ? ಹೌದು ಸರ್. ಓಕೆ. ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಕೊಂಡಿರಿ ಸರ್? ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ 5 ಟೈರ್ ಐತಲ್ರಿ, ಎಷ್ಟು ಐತ್ರಿ ಪರ್ಸೆಂಟೇಜು? 70% ಐತೆ ಸರ್ ಟೈರ್. ಓಕೆ ಸರ್. ಗಾಡಿ ಇಂಜನ್ ಕಂಡೀಷನ್, ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ಯಾವ ಥರ ಇಟ್ಟಿರಿ? ಇಂಜನ್ ಶೀಲ್ಡ್ ಐತ್ರಿ, ಇನ್ನು ಸಿವಿಲ್ ಇಂಜನ್ ಐತೆ? ಬಾಡಿ ಒರಿಜಿನಲ್ ಐತಿ. ಓಕೆ. ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ಸರ್? ಏನಿಲ್ಲ ಸರ್, ಏನಿಲ್ಲ ಸರ್. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಐತ್ರಿ ವೆಹಿಕಲ್ಲು? ಹೌದು ಸರ್, ಹೌದು. ಸರ್ 5 ಸೀಟ್ರ್ ಐತ್ರಿ 7 ಪ್ಲಸ್ ಸರ್ 8 ಸೀಟ್ರ್ ಇದು? ಇದು 7+1 ರೀ, ಇದು 8 ಸೀಟರ್. ಓಕೆ. LPG ಏನಾದರೂ ಫಿಟ್ನೆಸ್ ಮಾಡಿಸಿದ್ರೆ ಪ್ಯೂರ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರ ಯೂಸ್ ಮಾಡ್ತಾ ಇದ್ದೀರಾ? ಇದು LPG ಅಪ್ರೂವಲ್ ಐತ್ರಿ. ಆಯ್ತು ರೀ. ಹಾಂ. ಏನು ಕೊಡ್ತೈತ್ರಿ ಸರ್ ಅಂದರೆ ಮೈಲೇಜ್ ನಿಮ್ಮ ಕೈಯಾಗ? ಇದು LPG 300 ಕೊಡ್ತೈತ್ರಿ ಸರ್. ಪೆಟ್ರೋಲ್ 15 ಕೊಡ್ತೈತಿ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತು? ಆಯ್ತು ಸರ್, ಬಂಪರ್, ಕ್ಯಾರರ್, ಸ್ಯಾಲರ್ ಎಲ್ಲ ಇದೆ, ಸಿಸ್ಟಮ್ ಇದೆ. ಆಯ್ತು ರೀ. ಹ್ಞೂ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ರೀ, FC ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ. ಇನ್ಸೂರೆನ್ಸ್ ಎಷ್ಟು ಮಂತ್ ಐತ್ರಿ? ಇನ್ಸೂರೆನ್ಸ್ ಇನ್ನೂ 10 ತಿಂಗಳು ಆಯ್ತು ಸರ್. 10 ತಿಂಗಳ ತನಕ ರನ್ನಿಂಗ್ ಸಿಗ್ತೈತೆ ರೀ ಇನ್ಸೂರೆನ್ಸ್ ಗಾಡಿ ತೊಗೊಂಡ್ರಿಗೆ, ಹೌದಾ? ಹೌದು ಸರ್, ಹೌದು ಸರ್. ಓಕೆ ಸರ್. ಇವಾಗ ನಿಮ್ಮ ಗಾಡಿ ತೊಗೊಂಡ್ರಿಗೆ ರೀ ಕಸ್ಟಮರ್ಗೆ ಏನೂ ₹1 ಕೆಲಸ ಮಾಡೋಂಥದ್ದು ಏನು ಅವಶ್ಯಕತೆ ಇಲ್ಲ. ಆರಾಮಾಗಿ ತೊಗೊಂಡು ಬಿಸ್ನೆಸ್ಗಾಗಿರ್ಬೋದು, ತಮ್ಮ ಓನ್ ಯೂಸ್ಗೆ ಆಗಿರ್ಬೋದು ಗಾಡಿ ಯೂಸ್ ಮಾಡ್ಕೋಬೋದು, ಅಷ್ಟಂತೂ ಕಂಡೀಷನ್ ಐತೆ ರೀ. ಆಯ್ತು ಸರ್, ಗಾಡಿ ಕಂಡೀಷನ್ ಐತೆ ಸರ್. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಸು? ಅದು 3,20,000 ಹೆಚ್ಚಿಗೆ ಕೊಡ್ತೀವಿ. 3,20,000 ಹೇಳಕತ್ತೀರಿ? ಹೌದು ಸರ್. ಓಕೆ. ಮಾಡಲ್ ಬಂದುಬಿಟ್ಟು ಸರ್ 2018 ಐತ್ರಿ. ಓನರ್ ಕೂಡ ತಾವು ಆಲ್ರೆಡಿ 3 ಆಗಿದ್ದೀರಾ. ಗಾಡಿ ಯಾರು ತೊಗೊಂತಾರೆ ಅವರು 4ನೇ ಓನರ್ ಆಗ್ತಾರೆ ರೀ? ಹೌದು ಸರ್, ಹೌದು. ಓಕೆ. ತಾವು ಹೇಳಕತ್ತಿದ ರೇಟು 3,20,000. ನಮ್ಮ ಕಡೆಯಿಂದ ಬಂದವರಿಗೆ ಇದರಲ್ಲಿ ಏನು ಮಾಡಿಕೊಡ್ತೀರಾ ನೆಗೆಶ್ಬಲ್ಲು? ಒಂದು 3 ಲಕ್ಷ ಮೇಲೆ ಕೊಡೋಣ ಸರ್. ರೌಂಡ್ ಫಿಗರ್ 3,00,000 ಗಾಡಿ ಕೊಡ್ತೀರಾ? ಹೌದು ಸರ್. ಓಕೆ. ಗಾಡಿರೋಂಥ ಲೊಕೇಶನ್ ರೀ? ತಾಲೂಕು ಬ್ಯಾಡಗಿ, ಡಿಸ್ಟಿಕ್ ಹಾವೇರಿ. ಡಿಸ್ಟಿಕ್ ಹಾವೇರಿ ಐತ್ರಿ, ತಾಲೂಕು ಬ್ಯಾಡಗಿ ಐತ್ರಿ? ಹೌದು ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೇ ನಂಬರ್ ಸರ್. ಅಪ್ಡೇಟ್ ಮಾಡಿರ್ತೀವಿ ರೀ ಸರ್. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಓಕೆ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಓಮಿನಿ ಗಾಡಿ ಓನರ್ ಏನೇನು ಹೇಳಿದ್ದಾರೆ ಎಂಬುದು ಮಾಹಿತಿ ಪಡ್ಕೊಂಡಿರ ಅನ್ಕೋತೀನಿ. ಪ್ರತಿಯೊಬ್ಬರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಗಾಡಿದು, ಆದರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಡೈಲಿ ವಿಡಿಯೋ ಹಾಕೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವೇನು ವಿಡಿಯೋ ನೋಡ್ತಾ ಇರ್ತೀರಲ್ಲ, ನೀವು 4 ಜನಕ್ಕೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಹೇಳಿ ಸಬ್ಸ್ಕ್ರೈಬ್ ಆಗಿ ಅಂತ. 4 ಜನಕ್ಕೆ ಶೇರ್ ಮಾಡೋದಂದ್ರೆ ಏನಂತಂದ್ರೆ, ಈ ವಿಡಿಯೋ ತೊಗೊಂಡ್ಬಿಟ್ಟು 4 ಜನಕ್ಕೆ ನಿಮ್ಮ ಫ್ರೆಂಡ್ಸಿಗೆ ವಾಟ್ಸಪ್ಗೆ ಕಳಿಸ್ಬೇಕಾಗುತ್ತೆ. ಕಳಿಸಿದ್ರೆ ನಿಮ್ಮಿಂದ ಅವ್ರಿಗೂ ಹೆಲ್ಪ್ ಆಗ್ತೈತಿ. ಅವ್ರದ್ದು ಗಾಡಿ ಸೇಲ್ ಮಾಡ್ಬೇಕನ್ನಂಗಿತ್ತಂದ್ರೆ ಅವ್ರಿಗೂ ಒಂದು ಅನುಕೂಲ ಆಗ್ತೈತಿ ಅಂತ ಹೇಳ್ಬೋದು. ಗಾಡಿ ತೊಗೊಳ್ದಿತ್ತಂದ್ರೂ ಒಂದು ಅನುಕೂಲ ಆಗ್ತೈತಿ ಅಂತ ಹೇಳ್ಬೋದು ವೀಕ್ಷಕರೇ. ಆ ಥರ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.